ವಕೀಲರೊಬ್ಬರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ ಆರೋಪದಡಿ ಅಥಣಿ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಅಥಣಿ ವಕೀಲರ ಸಂಘದ ವತಿಯಿಂದ ಪಟ್ಟಣದ ಹಳಿಯಾಳ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದೂರು ನೀಡಿದ 24 ಗಂಟೆ ಕಳೆದರೂ ಕೂಡ ಎಫ್ಐಆರ್ ದಾಖಲಿಸಿದ ಪೊಲೀಸ್ ಇಲಾಖೆಯ ನಡೆಯನ್ನು ಖಂಡಿಸಿದ ವಕೀಲರು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು. ಕಳೆದ 30ನೇ ತಾರೀಕು ಸತ್ತಿ ಗ್ರಾಮದ ನಿವಾಸಿ ಹಾಗೂ ವಕೀಲರಾದ ಮಲ್ಲಿಕಾರ್ಜುನ ಕೋರಿ ಅವರು ದೌರ್ಜನ್ಯಕ್ಕೊಳಗಾದರು. 3 ದಿನ ಹಿಂದೆ ಸತ್ತಿ ಗ್ರಾಮದಲ್ಲಿ ನಡೆದ ಜಾತ್ರೆಯ ವೇಳೆ 2 ಗುಂಪುಗಳ ಮಧ್ಯೆ ಘರ್ಷಣೆ ನಡೆದಿತ್ತು. ಗಾಯಾಳುಗಳು ವಕೀಲ ಮಲ್ಲಿಕಾರ್ಜುನ್ ಅವರ ಮನೆಯ ಎದುರಿನ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡ್ತಾ ಇದ್ರು. ಈ ವೇಳೆ ರಾತ್ರಿ ಸುಮಾರು 8:40ಕ್ಕೆ ಸ್ಥಳಕ್ಕೆ ಬಂದ ಅಥಣಿ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್, ಪೇದೆ ವಿಷ್ಣು ಗಾಯಕವಾಡ ಹಾಗೂ ಸಮವಸ್ತ್ರದಲ್ಲಿರದ ಇತರ 2 ಸಿಬ್ಬಂದಿ ಜನರನ್ನು ಚದುರಿಸುವ ಭರದಲ್ಲಿ ಲಾಠಿ ಪ್ರಹಾರ ನಡೆಸಿದ್ರು. ಈ ಸಂದರ್ಭದಲ್ಲಿ ತಮ್ಮ ಮನೆಯ ಕಟ್ಟೆಯ ಮೇಲೆ ಕುಳಿತಿದ್ದ ವಕೀಲ್ ಮಲ್ಲಿಕಾರ್ಜುನ್ ಅವರ ಬಳಿ ಬಂದ ಪೊಲೀಸರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶರ್ಟ್ ಕಾಲರ್ ಹಿಡಿದು ಎಳೆದಾಡಿದ್ದು, ನಾನು ವಕೀಲನಿದ್ದೇನೆ ಅಂತ ಹೇಳಿದ್ರು. ಲೆಕ್ಕಿಸದೆ ಕೋರ್ಟ್ನಲ್ಲಿ ಹೇಳ್ಕೋ ಅಂತ ವೃತ್ತಿಗೆ ಅವಮಾನಿಸಿದ್ದಾರೆ. ಅಲ್ಲದೆ ಪೇದೆ ವಿಷ್ಣು ಗಾಯಕವಾಡ ಕಾಲಿನಿಂದ ಒದ್ದು ಹಲ್ಲೆ ನಡೆಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಹಲ್ಲೆ ನಡೆಸಿದ ಆರೋಪಿ ಪೊಲೀಸರ ವಿರುದ್ಧ ದೂರು ನೀಡಿದ್ರು. ಪೊಲೀಸರು ತಮ್ಮ ಇಲಾಖೆಯ ಸಿಬ್ಬಂದಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಎಫ್ಐಆರ್ ದಾಖಲಿಸ್ತಾ ಇಲ್ಲ ಅಂತ ಆರೋಪಿಸಿ ವಕೀಲರು ಹಳ್ಳಿಯಾಳ್ ಸರ್ಕಲ್ ಅಲ್ಲಿ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಗುಂಡಾ ಪೊಲೀಸರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ರಸ್ತೆ ತಡೆದು ತಮ್ಮ ಅಸಮಾಧಾನ ಹೊರಹಾಕಿದ್ರು. ಮಾನ್ಯ ತಹಶೀಲ್ದಾರ್ ಅವರು ಬಂದರು, ಅವ್ರ ಗಮನಕ್ಕೆ ತರ್ತೀವಿ. ಅದೇ ರೀತಿ ಎಸ್.ಪಿ. ಸಾಹೇಬರ ಬಗ್ಗೆ ಮುತುವರ್ಜಿ ವಹಿಸಿ ಇಲ್ಲಿ ಆಗ್ತಕ್ಕಂಥ ಘಟನೆಗಳು ಏನಾದರೂ ಎಫ್ಐಆರ್ ದಾಖಲೆ ಮಾಡಿ ಒಂದು ಶಾಶ್ವತ ಪರಿಹಾರ ಆಗಬೇಕಿದೆ. ತಿಂಗಳ ಒಂದ್ಸಲ ವಕೀಲರು ಸ್ಟ್ರೈಕ್ ಕೊಡೋದಾಗ್ತಂದ್ರೆ ನ್ಯಾಯವಾದಿಗಳು ಹಿಂಗಾದ್ರೆ ಜನಸಾಮಾನ್ಯ ಗತಿ ಆಗಿ ದೇಶಕ್ಕೆ ಹೋಗ್ಬಾರ್ದು. ಅವ್ರು ಅನ್ಯಾಯ ಆದವ್ರು ವಕೀಲರ ಮೇಲೆ ಪಿಎಸ್ಐ ಗಿರಿಮಲ್ಲ ಉಪ್ಪಾರ್ ಹಾಗೂ ಇನ್ನೂ 3 ಸಿಬ್ಬಂದಿಗಳು ಹಲ್ಲೆ ಮಾಡಿದ್ದಾರೆ. ಅವರು ಹಲ್ಲೆ ಮಾಡಿದ ಪ್ರಕಾರ ನಾವು ಅಥಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಲು ಫಿರ್ಯಾದಿ ನೀಡಿದೆವು. ಈಗ ಫಿರ್ಯಾದಿ ನೀಡಿ 24 ತಾಸು ಆದ್ರೂ ಇನ್ನೂ ಫಿರ್ಯಾದಿ ದಾಖಲಾಗಿಲ್ಲ. ಯಾಕಂದ್ರೆ ಇದು ಆಡಳಿತ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ವಕೀಲರ ಮೇಲೆ ಆಗಲಿ ಜನಸಾಮಾನ್ಯರ ಮೇಲೆ ಅರ್ಜಿ ಬಂದ್ರೆ ಆನ್ ದಿ ಸ್ಪಾಟ್ ಫಿರ್ಯಾದಿ ದಾಖಲು ಮಾಡ್ತಾರೋ. ಆದರೆ ಈಗ ಅವ್ರ ಮೇಲೆ ಫಿರ್ಯಾದಿ ದಾಖಲು ಮಾಡೋದಂದ್ರೆ ಅವ್ರು ಫಿರ್ಯಾದಿ ದಾಖಲು ಮಾಡ್ತಾ ಇಲ್ಲ. ಆದ ಕಾರಣ ಎಲ್ಲ ನಮ್ಮ ವಕೀಲರ ಸಂಘದ ವತಿಯಿಂದ ಹಾಗೂ ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾವು ಹಳ್ಳಿಯಾಳ್ ಸರ್ಕಲ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೇವೆ. ಇವತ್ತಿಂದ ಇವತ್ತು ಎಫ್ಐಆರ್ ಆಗಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳು ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಮತ್ತು ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಈ ಸಂದೇಶ ನೀಡುತ್ತೇವೆ. ಅವ್ರ ಸ್ಟೇಷನ್ಯಾಗ ಯಾವ ಹೆಸರು ಕೇಳ್ತಾರ, ಅವ್ರ ಹೆಸರು ಅವ್ರ ಮನಿನ ಸುತ್ತಿಲ್ಲ, ಇಲ್ಲಿ ನಿಮ್ಗೆ ಮಾಡಕ್ ಬರ್ತಾರ. ಇಂಥ ವರ್ಡ್ಗಳನ್ನ ಪ್ರತಿಯೊಂದು ಪಕ್ಷಗಾರ ಬಂದು ಅದಾವ. ಈಗ ಮನೆನ ಹೇಳಿದ್ರೆ ಅವ್ರ ಮನಿನ ಸುತ್ತಿಲ್ಲ, ನಿಮ್ ಕಂಪ್ಲೇಂಟ್ ಸರಿ ಮಾಡಕ್ PSI ಅವ್ರು ಮಾತಾಡುವಂತ ಕರ್ತವ್ಯನೂ ಅಲ್ಲ. ಯಾಕಂದ್ರೆ ನಾವು ಕಾನೂನು ಪಾಲನೆ ಮಾಡೋರು, ಕಾನೂನಿನ ರಕ್ಷಣೆ ಮಾಡೋರು. ನಮಗೆ ರಕ್ಷಣೆ ಇಲ್ಲ ಅಂತಂದ್ರೆ ಎಲ್ಲಿ ವ್ಯವಸ್ಥೆ ಬಂದಿರ್ತಂತ. ಆಮೇಲೆ ಅವ್ರು ಬಂದಾಗ ನಾವು ಅವ್ರಿಗೆ ಪಕ್ಷಗಾರಕ್ಕೆ ನೇರವಾಗಿ ಹೇಳಿನ ಅವ್ನಿಗೆ ಏನೂ ಗೊತ್ತಿಲ್ಲ, ಅದಕ್ಕಾಗಿ ವಕೀಲ ಹೆಸರಲ್ಲಿ ಬೈಕೋತಾನ, ನೀವು ಅದನ್ನ ಕಿವಿಗೆ ಹಾಕೋಬೇಡ್ರಿ ಅಂತೇಳಿ ನಮ್ಮ ಪಕ್ಷಗಾರಿಗೆ ಧೈರ್ಯ ತುಂಬುವಂತ ಕೆಲಸನ ನಾವು ಮಾಡೇವಿ. ಯಾರೇ ಆಗಿರ್ಲಿ, ನಿಮ್ಮ ವಕೀಲರು ಯಾರ್ದಾರ ಕರ್ಕೊಂಡ್ ಬಾ ಅಂತ ಹೇಳ್ತಾನ. ಇವೇನ್ ಜಡ್ಜ ನಮ್ಗೆ ಕರ್ಕೊಂಡ್ ಬಾ ಅಂತ ಹೇಳಾಕ ನೀವು ಬೇಕಾದ್ರೆ ಬರ್ಬೇಕಾಗಿತ್ತು ನಮ್ಮ ಕೋರ್ಟಿಗೆ. ಪಕ್ಷಗಾರಿಗೆ ಹೇಳ್ತಾನೆ, ಯಾವ ವಕೀಲ ಕೋರ್ಟಿಗೆ ಕರ್ಕೊಂಡ್ ಬಾ ಅಂತ ಹೇಳ್ತಾರಂತೀವ. ನೀವು ಜಡ್ಜ? ಇದು ಬಹಳ ದಿನದಿಂದ ನಡೆದಂತ ಅನ್ಯಾಯ. ಈಗ ಒಂದ್ ಸ್ವಲ್ಪ ಬೆಳಕಿಗೆ ಬರಕ್ಕೆ ಇದೊಂದು ಅವಕಾಶ ಸಿಕ್ಕೈತಿ. ಅದಕ್ಕೆ ಇದನ್ನ ಉಗ್ರವಾಗಿ ನಾವು ಕರ್ನಾಟಕದಾದ್ಯಂತ ಹೋರಾಟ ಮಾಡ್ಬೇಕಂತೇಳಿ ಎಲ್ಲಾ ವಕೀಲರಲ್ಲಿ ಇನ್ನೊಮ್ಮೆ ಮನವಿ ಮಾಡ್ಬೋದನ್ನ ನಿಮ್ಮ ಮಾಧ್ಯಮದ ಮೂಲಕ. ಯಾಕಂದ್ರೆ ನಮಗ್ ಮೊದಲು ರಕ್ಷಣೆ ಬೇಕು, ಆಮೇಲೆ ನಾವು ಜನಸಾಮಾನ್ಯರ ರಕ್ಷಣೆ ಮಾಡೋಣ, ನಮ್ಮ ಪಕ್ಷಗಾರ ರಕ್ಷಣೆ ಮಾಡೋಣ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ.